ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಖುಷಿ ರಂಜಿತ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟಿಫನ್ ಎಲ್ಲ ಆಯಿತು. ನನ್ನ ಮಗ ಇಲ್ಲೇ ಫೋನ್ ನೋಡ್ಕೊಂಡು ಕೂತಿದ್ದಾನೆ. ನನ್ನ ಮಗಳು ಸ್ಕೂಲಿಗೆ ಹೋದ್ಲು. ಇವತ್ತು ಏನಂದರೆ ನನ್ನ ಮಗನಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು, 1.5 ಇಯರ್ಸ್ದು. ಇದು 15 ಡೇಸ್ ಬ್ಯಾಕೆ ಹಾಕಿಸ್ಬೇಕಿತ್ತು. ಅದು ಮುಂದೆ ಹೋಗಿ ಇವತ್ತು ಕಾಲ ಕೂಡ ಬಂದಿದೆ. ಯಾಕೆಂದರೆ ಅವನಿಗೆ ಹುಷಾರಿರಲಿಲ್ಲ 15 ಡೇಸ್ ಬ್ಯಾಕಿಂದ. ಅದಕ್ಕೆ ಎಲ್ಲ ಹುಷಾರಾಗ್ಬಿಡ್ಲಿ, ಆಮೇಲೆ ಇಂಜೆಕ್ಷನ್ ಕೊಡ್ಸೋಣ ಅಂತ ಸುಮ್ಮನೆ ಆಗಿದ್ವಿ. ಇವಾಗೆಲ್ಲ ಕ್ಲಿಯರ್ ಆಗಿದೆ, ಅದಕ್ಕೆ ಇಂಜೆಕ್ಷನ್ ಹಾಕ್ಸೋಣ ಅಂತ 1.5 ಇಯರ್ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರನೇ ಅಂಗನವಾಡಿಲಿ ಹಾಕ್ಸೋದು. ಸೊ ಹಂಗಾಗಿ ವಾಕಬಲ್ ಡಿಸ್ಟೆನ್ಸೇ ಆಗುತ್ತೆ, ನಡ್ಕೊಂಡೇ ಹೋಗ್ತೀನಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರಲ್ಲ, ಈಗ ನಾನೇ ಅವಳನ್ನ ಕರ್ಕೊಂಡು ಹೋಗಬೇಕು. ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳಲ್ಲ, ಬರೋ ಅಷ್ಟೊತ್ತಿಗೆ ನಾನು ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬರಬೇಕು. ಹಂಗಾಗಿ ಇವಾಗ ಹೊರಟು ನನ್ನ ಮಗನೂ ನೋಡಿ ರೆಡಿಯಾಗಿದ್ದಾನೆ. ಅವನಿಗೆ ಖುಷಿ ಈಚೆ ಹೋಗ್ತಿದ್ದೀವಲ್ಲ ಅಂತ, ಅವನಿಗೆ ಗೊತ್ತಿಲ್ವಲ್ಲ ಇಂಜೆಕ್ಷನ್ ಕೊಡಿಸ್ತಿದ್ದಾರೆ ಅಂತ. ಖುಷಿಯಾಗಿ ಈಚೆಗೆ ಬರ್ತಿದ್ದಾನೆ. ಆಮೇಲೆ ನೋಡಬೇಕು ಅವನು ಹೇಗಿರ್ತಾನೆ ಅಂತ. ನಡ್ಕೊಂಡು ಹೋಗ್ತಿದ್ದೀವಿ. ಖುಷಿ ನಮ್ಮನ್ನ ಇಲ್ವಂತೆ. ನೋಡಿ, ನಾವಿರೋದಿದ್ದು ಲೇಔಟು ಮಾರ್ಕೆಟ್ ಟೌನ್ಶಿಪ್ ಅಂತ. ಏನಿದು ಇಷ್ಟೊಂದು ಖಾಲಿ ಇದೆ ಅನ್ಕೋಬೇಡಿ, ಯಾಕೆಂದರೆ ಲೇಔಟ್ ಅಲ್ವಾ, ಇದು ಗೇಟೆಡ್ ಕಮ್ಯುನಿಟಿ. ಆರಾಮಾಗಿ ವಾಕಿಂಗ್ ಮಾಡ್ಬೋದು, ಮಕ್ಕಳನ್ನೆಲ್ಲ ಆಟ ಆಡಿಸ್ಬೋದು. ನಾವು ಇಲ್ಲೇ ಬರಬೇಕು. ಏನೇ ಹಾಲು ತೊಗೋಬೇಕು ಅಂದರೆ, ಏನೇ ಮನೆಗೆ ಇಟ್ಕೊಬೇಕು ಅಂದರೂ ಫುಡ್ ಮಾರ್ಟಿಗೆ ಬರಬೇಕು. ಇಲ್ಲಿ ತನಕ ಬರ್ತೀವಿ. ಇಲ್ಲಿ ಪಾರ್ಕ್ ಇದೆ, ಮಕ್ಕಳನ್ನೆಲ್ಲ ಆಟ ಆಡ್ಸೋದಕ್ಕೆ ಪಾರ್ಕಿಗೂ ಹೋಗ್ಬೋದು. ಮಕ್ಕಳು ಆಟ ಆಡೋದಕ್ಕೆಲ್ಲ ಚೆನ್ನಾಗಿದೆ, ಐಟಮ್ಗಳೆಲ್ಲ ಇದ್ದಾವೆ, ಜೋಕಾಲಿ ಎಲ್ಲ. ವಯಸ್ಸಾದವ್ರಿಗೂ ವಾಕಿಂಗ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ. ಜಿಮ್ ಐಟಮ್ಗಳು ಇದ್ದಾವೆ, ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ನೋಡಿ, ಇದೇ ನಮ್ಮ ಏರಿಯಾದಲ್ಲಿರೋದು ಅಂಗನವಾಡಿ. ಇಲ್ಲೇ ಇಂಜೆಕ್ಷನ್ ಹಾಕ್ಸೋದು ನನ್ನ ಮಗನಿಗೆ. ಹೋಗ್ತಾ ಇದ್ದೀನಿ. ಡಾಕ್ಟರ್ ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ, ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಡಾಕ್ಟರ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡಬೇಕು. ಇಲ್ಲೆಲ್ಲ ಬಂದಿದ್ದಾರೆ ನೋಡಿ, ಅವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ನಾನು ನನ್ನ ಮಗ ವೆಯ್ಟ್ ಮಾಡ್ತಿದ್ದೀವಿ. ನನ್ನ ಮಗ ಯಾಕೋ ಸೈಲೆಂಟ್ ಆಗಿಬಿಟ್ಟ. ಅಂಗನವಾಡಿಗೆ ಹೋದ ತಕ್ಷಣವೂ ಇವಾಗ ಡಾಕ್ಟ್ರು ಬಂದರು. ತಾಯಿ ಕಾರ್ಡೆಲ್ಲ ಇಸ್ಕೊಂಡು ಎಂಟ್ರಿ ಮಾಡ್ತಿದ್ದಾರೆ. ನಾನೇ 2ನೇವಳು. ಫಸ್ಟ್ ಬಂದಿದ್ದರು ಯಾರೋ, ಅವರು ಕೊಡ್ಸೋದ್ಮೇಲೆ ನಾನು 2ನೇವಳೆ. ನಾನು ವೀಡಿಯೋ ಕ್ಲಿಪ್ ನಾನು ಹಾಕಿಲ್ಲ, ಇಂಜೆಕ್ಷನ್ ಕೊಡಿಸ್ತಿರೋದು. ಯಾಕೆ ಅಂದರೆ ನಾನು ಒಬ್ಬಳೇ ಹೋಗಿದ್ದಲ್ವ, ಯಾರು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಂಗಾಗಿ ಇಂಜೆಕ್ಷನ್ ಆಯಿತು, ಹೋಗ್ತಿದ್ದೀವಿ. ಅಳ್ತಿದ್ದಾನೆ. ಅವ್ನು ಕೊಡೋಕ್ಕಿಂತ ಮುಂಚೆನೇ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಉಂಡ ಇಲ್ಲೋಡು, ಇಲ್ಲಿ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಸುಸ್ತಾಗಿ ಹೋಗ್ಬಿಟ್ಟಿದೆ. ನನ್ನ ಮಗಂಗೆ ಅಲ್ಲೇ ಬರ್ತಾ ಇರ್ತಿದ್ನಲ್ಲ ಅಂತ ಒಂದು ಚಾಕ್ಲೇಟ್ ತೆಗೆಸ್ಕೊಂಡು ಇವಾಗ ಮೆಟ್ಲತ್ತಿದ್ದೀನಿ. ಹೋಗಿ ಬರೋ ಅಷ್ಟೊತ್ತಿಗೆ ಸುಸ್ತಾಗೋಗುತ್ತೆ. ಇದೆ ನಮ್ಮ ಮನೆ. ಅಂದ ತಕ್ಷಣ ಚಾಕ್ಲೇಟ್ ಬಿಚ್ಕೊಡು ಅಂತ ಚಾಕ್ಲೇಟ್ ಬಿಚ್ಚಿಸ್ಕೊಂಡು ತಿಂತಿದ್ದಾನೆ. 2 ಇಂಜೆಕ್ಷನ್ನು, ಕೈಗೊಂದು ಕೊಟ್ಟಿದ್ದಾರೆ, ಕಾಲ್ಗೊಂದು ಕೊಟ್ಟಿದ್ದಾರೆ, 2 ಡ್ರಾಪ್ಸ್ ಹಾಕಿದ್ದಾರೆ. ಅದು ಏನು ಮಾಡ್ತಾನೋ, ಗೋಳಿಕೋತಾನೋ ಏನೋ, ತಡ್ಕೋತಾನೋ ಏನೋ ಗೊತ್ತಿಲ್ಲ. ಇವಾಗ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ, ಏನಿಲ್ಲ. ಇನ್ನು ಇವಾಗಲ್ವ ಕೊಡ್ಸ್ಕೊಬಂದಿರೋದು, ಹಂಗಾಗಿ ಅಲ್ವಾ ಮಗನೇ. ಇಂಜೆಕ್ಷನ್ ಕೊಟ್ರ ಮಗನೇ ನಿಂಗೆ? ನೋಡಿ, ಅದಕ್ಕೂ ಕೊಟ್ಟಿಲ್ಲ ಅಂತಾನೆ ಅಂತಿದ್ದಾನೆ. ನಾವೇನು ಕೇಳಿದ್ರು ನನಗೆ ಹೇಳೋದು, ತಲೆನೇ ಎಲ್ಲಾಡ್ಸೋದು. ಕೊಟ್ಟಿಲ್ಲ ಅಷ್ಟೇ ಅಲ್ವಮ್ಮ? ಚಾಕ್ಲೇಟ್ ತಿನ್ನ ತೋರಿಸು, ತಿನ್ನು. ಪ್ಲೈನ್ ಕಿಸ್ ಕೊಡು ಅವರಿಗೆ. ನೀನು ಹಂಗೆ ಪ್ಲೈನ್ ಕಿಸ್ ಕೊಡು ಇಲ್ಲಿ. ಕೊಡು. ಹಾಯ್ ಮಾಡಮ್ಮ. ಅಕ್ಕ ಏನಮ್ಮ? ಇಲ್ವಾ? ಅಕ್ಕ ಸ್ಕೂಲ್ಗೆ ಹೋಗಿದ್ದಾಳಾ?
ನನ್ನ ಮಗ ಮಲಗಿದ್ದಾನೆ, ಹಂಗಾಗಿ ನಾನು ಎಲ್ಲ ಕೆಲಸ ಮಾಡ್ಕೋಬೇಕು ಬೇಗ. ಅವ್ನು ಮಲಗಿದ್ದಾಗಲೇ, ಇವಾಗ ಮಲಗಿದ್ದಾನೆ ಜಸ್ಟ್ ಅಷ್ಟೇ. ಆಮೇಲೆ ಎದ್ದಿನ ನನ್ನ ಹತ್ರನೇ ಎತ್ಕೋಬೇಕು ಅಂತ ಹಠ ಮಾಡ್ತಾನೆ. ಯಾಕಂದರೆ ಇಂಜೆಕ್ಷನ್ ಕೊಡಿಸಿದ್ದೀವಲ್ಲ, ಹಂಗಾಗಿ ನಾನು ಟೆರೆಸ್ ಮೇಲೆ ಹೋಗಿ ಬಟ್ಟೆ ಎತ್ಕೊಬರ್ಬೇಕು. ಎತ್ಕೊಂಬರ್ತೀನಿ ಹೋಗಿ. ನನ್ನ ಮಗನ ಒಬ್ಬನೇ ಬೇರೆ ಮನಗಿಸ್ಬಿಟ್ಟು ಬಂದಿದ್ದೀನಿ. ಟೈಮ್ ಬೇರೆ 12:15 ಆಗೋಯ್ತು, ನನ್ನ ಮಗಳು ಬರೋ ಟೈಮು. ಸೊ ಹಂಗಾಗಿ ನಾನು ಬೇಗ ಬೇಗ ಬಟ್ಟೆ ಎತ್ಕೊಂಡು ಹೋಗಬೇಕು. ಇನ್ನು ಅವಳು ಬಂದ್ರೂ ಅಷ್ಟೇ, ನನಗೇನು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಬೇಗ ಬೇಗ ಅವಳು ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಸ್ಕೂಲಿಂದ ಇವಾಗ ಬಂದಮ್ಮ, ಬಾ. ಪಾಪ ಎಲ್ಲಿ? ಚುಚ್ಚಿ ಕೊಡಿಸ್ಬಿಟ್ಟಿದ್ದೀವಿ ಕಣಮ್ಮ ಅವನಿಗೆ ಇಂಜೆಕ್ಷನ್ನು. ನೋಡು ಹೆಂಗೆ ಕೊಟ್ಟಿದ್ದಾರೆ ಅಂತ. ಪಾಪ ಅಲ್ವಾ? 2 ಮಗಳು ಅವನಿಗೆ ಕೊಟ್ಟಿರೋದು. ಮುತ್ತು ಕೊಡು ಪಾಪನಿಗೆ. ನಿಂಗೆ ಇಷ್ಟನಾ ಪಾಪ? ಎಷ್ಟು? ಅಷ್ಟಿಷ್ಟನಾ? ನೋಡು ಅಳ್ತಿದ್ದಾನ ಅವನು. ಎದ್ದೇಳಮ್ಮ, ಬಾ ಬಾ. ಬಿಡು, ನಾನು ಎತ್ಕೋತೀನಿ. ನೋಡಿ ನನ್ನ ಮಗ ಇನ್ನೂ ಎದ್ದೇ ಇಲ್ಲ, ಎದ್ದು ಓಡಾಡ್ತಾನೆ ಇಲ್ಲ. ಅವನಿಗೆ ಜ್ವರನೇ ಬಂದ್ಬಿಟ್ಟಿತ್ತು ಮಧ್ಯಾಹ್ನ, ನೋವ್ತಿದೆ. ಅದಕ್ಕೋಸ್ಕರ ಮಲ್ಲಿಗೆ ಇದ್ದಾನೆ ನೋಡಿ. ಅವ್ರ ಅಪ್ಪ ಬಂದಿದ್ದಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದಾನೆ, ಎಲ್ಲ ತೋರಿಸ್ತಿದ್ದೇನೆ ಎಲ್ಲೆಲ್ಲಿ ಕೊಟ್ಟರು ಅಂತ. ಅವನಿಗೆ ಎದ್ದು ಓಡಾಡೋಕ್ಕಾಗ್ತಿಲ್ಲ, ಕಾಲು ಊರಕ್ಕೆ ಆಗ್ತಿಲ್ಲ, ನೋವಾಗ್ಬಿಟ್ಟಿದೆ. ಹಂಗೂ ಜ್ವರ ಸಿರಪ್ ಮಧ್ಯಾಹ್ನನೇ ಹಾಕಿದ್ದೆ. ಜ್ವರ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಕೈ ಕಾಲು ನೋವಿರುತ್ತಲ್ಲ, ಹಾಗಾಗಿ ಅವನು ಎದ್ದೇ ಇಲ್ಲ. ಇಲ್ಲ ಅಂದಿದ್ರೆ ಅವ್ನು ಹಿಡಿಯೋಕೆ ಆಗ್ತಿರ್ಲಿಲ್ಲ. ಇವಾಗ ಈ ಥರ ಮಲ್ಕೊಳ್ಳೋ ಮಗನೇ ಅಲ್ಲ ನನ್ನ ಮಗ, ಎದ್ದು ಓಡಾಡ್ತಾ ಇರಬೇಕು. ಅವ್ರ ಅಕ್ಕ ಮುದ್ದು ಮಾಡ್ತಿದ್ದಾಳೆ, ತಮ್ಮನ್ನ ಇಂಜೆಕ್ಷನ್ ಕೊಡಿಸ್ಬಿಟ್ಟಿದಾರಲ್ಲ ಅದಕ್ಕೆ. ಅವರು ಇವಾಗ ಜಸ್ಟ್ ಕಂಪ್ನಿಯಿಂದ ಬಂದರು, ಹಾಗಾಗಿ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಈಗಲೇ ಒಂಚೂರು ಅವ್ರ ಅಪ್ಪ ಬಂದಮೇಲೆ ಅವನು ಆಟ ಆಡ್ತಿರೋದು. ಅಲ್ಲಿ ತನಕ ನಾನು ತೊಡೆ ಬಿಟ್ಟು ಎದ್ದು ಹೋಗಿರ್ಲಿಲ್ಲ, ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ. ಏನೇ ಮಾಡ್ತಿದ್ಯಾ? ಪಾಸ್ತಾ ಮಾಡ್ಕೋತಾ ಇದ್ದೀನಿ. ಅಯ್ಯೋ ಯಾಕೋ ಸ್ಪೈಸಿಯಾಗಿ ಮಾಡ್ಕೋಬೇಕು ಅನ್ನಿಸ್ತು, ಹಂಗಾಗಿ ಮಾಡ್ಕೊತೀನಿ. ಅದು ಇವಾಗ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ ನಂಗೆ ಮಾಡೋಕ್ಕಾಗಲ್ಲ ಅಡುಗೆನ, ಹೊರಗೆ ತಿನ್ಕೊಬನ್ನಿ ಅಂತ. ಅವ್ರು ಫ್ರೈಡ್ ರೈಸ್ ತಗೊಂಡು ತಿಂದರು. ಇನ್ನು ಅವನು ಹುಷಾರಿಲ್ವ, ಇಂಜೆಕ್ಷನ್ ಹಾಕ್ಸಿದ್ದೀವಲ್ಲ, ಅವ್ನು ನನ್ನ ಬಿಡ್ತಾನೆ ಇಲ್ಲ. ಅಂದ್ರಲ್ಲಿ ನನಗೂ ಯಾಕೋ ಹುಷಾರಿಲ್ಲ, ಸಂಜೆ ಇಲ್ಲ. ಹಂಗಾಗಿ ನಾನೇನೂ ಮಾಡ್ಕೋತಿರ್ಲಿಲ್ಲ. ಅಯ್ಯೋ ನಮ್ಮನೆ ಬೈದ್ರಲ್ಲ ಅಂತ ಸ್ಪೈಸಿಯಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಪಾಸ್ತಾ ಮಾಡ್ಕೊತಾ ಇದ್ದೀನಿ. ಮಾಡಿದ್ಮೇಲೆ ತೋರಿಸ್ತೀನಿ. ತರಕಾರಿ ಎಲ್ಲ ಬೇಯಲಿ ಒಂದು ಸ್ವಲ್ಪ ಅಂತ ಬೇಯಿಸ್ತೀನಿ. ನೋಡಿ ಫ್ರೆಂಡ್ಸ್, ಪಾಸ್ತಾ ರೆಡಿ ಆಯಿತು. ಇವಾಗ ತಿನ್ನಬೇಕು. ಪಾಸ್ತಾನೇ ನಾನು ಅದನ್ನು ಒಂದು ಲಾಗಲ್ಲಿ ಹೇಗೆ ಮಾಡೋದು ಅಂತ ನಾನು ಅದನ್ನು ಒಂದು ಲಾಗ್ ಮಾಡಿ ಹಾಕ್ತೀನಿ. ಟೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ಅಡುಗೆ ಮನೆಯಲ್ಲಿ ಏನು ಇಷ್ಟೊಂದು ಗಲೀಜಾಗಿದೆ ಅನ್ಕೋಬೇಡಿ, ನನಗೆ ಆಗ್ತಿಲ್ವಲ್ಲ, ಅದಕ್ಕೋಸ್ಕರ ನಾನು ಮಧ್ಯಾಹ್ನದಿಂದ ಏನೂ ಮಾಡಿಲ್ಲ ಕೆಲಸನ. ನಾನು ಯಾವಾಗಲೂ ತಿನ್ನಾಗೆ ಇಟ್ಕೊಳ್ಳೋದು. ನೋಡಿ, ಮನುಷ್ಯನಿಗೆ ಜೀವಕ್ಕೆ ಆಗಲಿಲ್ಲ ಅಂದರೆ ಕೆಲಸನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ತಿನ್ಬಿಟ್ಟು ಮಲ್ಕೊಳ್ಳೋಣ ಅನ್ಸುತ್ತೆ. ನಾನು ಇವಾಗ ತಿನ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋದು ಅಷ್ಟೇ. ನಾನು ಇನ್ನೇನಿದ್ರು ಬೆಳಗ್ಗೆನೇ ಕೆಲಸ ಎಲ್ಲ ಮಾಡೋದು. ಟೇಸ್ಟ್ ನೋಡಿ ಹೇಳ್ತೀನಿ ನೋಡಿ. ಖಾರವಾಗಿ ಮಾಡ್ಕೊಂಡಿದ್ದೀವಿ, ಯಾಕೆಂದರೆ ಬಾಯೆಲ್ಲ ಯಾಕೋ ಕೈ ಥರ ಆಗ್ತಿದ್ದಲ್ಲ, ಹಾಗಾಗಿ ಬಾಯಿಗೆ ಒಂದು ಸ್ವಲ್ಪ ಟೇಸ್ಟ್ ಸಿಗಲಿ ಅಂತ ಖಾರವಾಗಿ ಮಾಡ್ಕೊಂಡಿದ್ದೀನಿ. ಓಕೆ, ಬಾಯಿ ಲಾಗ್ನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.